ಎಲ್ಲ ಧ್ಯಾನ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಧ್ಯಾನ 365 47ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, EMC, ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದು ನಾನು ಹೇಳ್ತೀನಿ. ಧ್ಯಾನ ಮಾಡೋಕ್ಕೆ ಸಮಯ ಅನ್ನೋದು ಏನೂ ಇಲ್ಲ. 24 ಗಂಟೆಯಲ್ಲಿ ಯಾವಾಗ ಬೇಕಂದ್ರೂ ಅವಾಗ ಮಾಡ್ಕೋಬೋದು. ಧ್ಯಾನ ಮಾಡೋಕ್ಕೆ ದಿಕ್ಕು ಅನ್ನೋದು ಇಲ್ಲ. ಈಸ್ಟು, ವೆಸ್ಟು, ನಾರ್ತು, ಸೌತು, ಯಾವ ಡೈರೆಕ್ಷನ್ ಬೇಕಂದ್ರೆ ಕೂತ್ಕೋಬೋದು. ಕೆಳಗೆ ಕೂತ್ಕೋಬೋದು, ಮ್ಯಾಟ್ ಹಾಕ್ಕೊಂಡು ಕೂತ್ಕೋಬೋದು, ಡೈರೆಕ್ಟಾಗಿ ಕೂತ್ಕೋಬೋದು, ಒಂದು ಮರ ಗಿಡ ಕೆಳಗೇನೂ ಕೂತ್ಕೋಬೋದು, ಸಿಮೆಂಟ್ ಬೆಂಚಲ್ಲಿ ಕೂತ್ಕೋಬೋದು, ಮಳೆ ಬಂದಿದ್ರೆ ಅಲ್ಲೇನೂ ಕೂತ್ಕೋಬೋದು, ಬಿಸಿಲಲ್ಲಿ ಕೂತ್ಕೋಬೋದು. ಧ್ಯಾನ ಅನ್ನೋದು ಆತ್ಮಕ್ಕೆ, ಶರೀರಕ್ಕಲ್ಲ. ಧ್ಯಾನದಿಂದ ಶರೀರಕ್ಕೆ ಉಪಯೋಗ ಇದೆ, ಬಟ್ ಧ್ಯಾನ ನಾವು ಮಾಡೋದು ಆತ್ಮಕ್ಕೋಸ್ಕರ, ಆತ್ಮಜ್ಞಾನಕ್ಕೋಸ್ಕರ. ಶಕ್ತಿ ಬರೋದು ಎರಡನೇ ಶರೀರ, ಎಥರಿಕ್ ಬಾಡಿಗೆ, ಈ ಭೌತಿಕ ಶರೀರಕ್ಕಲ್ಲ. ಸೊ ಸಮಯ, ದಿಕ್ಕು, ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಕೂತ್ಕೊಂಡು ಧ್ಯಾನ ಮಾಡಿ. ಮೈಗೆ ನೀವು ಯಾವಾಗಲೂ ಧ್ಯಾನ ಮಾಡಬಾರ್ದು, ಅದು ಧ್ಯಾನ ಅಲ್ಲ. ಎರಡನೇದು, ಈ ತಲೆ ಭಾಗ ಅನ್ನೋದು ಯಾವಾಗಲೂ ಸಪೋರ್ಟ್ ಬರಬಾರ್ದು, ನಿದ್ರೆಗೆ ಹೋಗ್ಬಿಡ್ತೀವಿ ನಾವು. ಇದು ಎಷ್ಟೋ ಜನಕ್ಕೆ ಗೊತ್ತು, ಆದ್ರೂ ಒಂಚೂರು ಕನ್ಫ್ಯೂಷನ್ ಎಲ್ಲ ಕಡೆಯೂ ಇದೇ ಮೆಸೇಜ್ ಮತ್ತೆ ಮತ್ತೆ ಆಗ್ತಾ ಇರ್ತಾರೆ. ಈ ಥರ ಕೂತ್ಕೋಬೋದಾ, ಈ ಸಮಯ ಓಕೆನೋ, ಬ್ರಹ್ಮ ಮುಹೂರ್ತ ಬೆಸ್ಟಾ? ನೋಡಿ, ಪ್ರತಿ ದಿವಸ ನಾವು ಮಧ್ಯಾಹ್ನ 11 ಗಂಟೆಗೆ ಬರ್ತಾಯಿದ್ದೀವಿ. ನಾವು ಎಷ್ಟೊಂದು ಎನರ್ಜೀಸ್ ಬರ್ತಾಯಿದೆ. ಈ ಒಂದು ಪ್ರೂಫ್ ಸಾಕು, ಧ್ಯಾನಕ್ಕೆ ಸಮಯಕ್ಕೆ ಸಂಬಂಧನೇ ಇಲ್ಲ. ಸಮಯವನ್ನು ದಾಟಿ, ಮನಸ್ಸನ್ನು ದಾಟಿ ಬರುವುದು ಶಕ್ತಿ ವಿಶ್ವದಿಂದ ಬರ್ತಾಯಿದೆ. ಇನ್ನೂ ಜಾಸ್ತಿ ಎನರ್ಜೀಸ್ ಬೇಕು, ಇನ್ನೂ ನಮಗೆ ಬದಲಾವಣೆ ಜಾಸ್ತಿ ಬೇಕು ಅಂದರೆ ನಿಮ್ಮ ಪರಿಸರ ಅನ್ನೋದು ಭಾಳ ಇಂಪಾರ್ಟೆಂಟ್. ನಿಮ್ಮ ಪರಿಸರಗಳು, ಸುತ್ತಮುತ್ತ ಇರೋದು ಜನರು, ಇವರು ನಿಮ್ಮ ಶರೀರವನ್ನು, ಮನಸ್ಸನ್ನು, ಭಾವನೆಗಳನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಈ ಪರಿಸರ ಅನ್ನೋದು ನಿಮ್ಮ ಇಚ್ಛಾಶಕ್ತಿಯಿಂದ ದೊಡ್ಡದು. ನಿಮ್ಮ ಪರಿಸರಗಳಲ್ಲಿ ಯಾವ ಒಂದು ಆಬ್ಜೆಕ್ಟ್ ನೀವು ಇಟ್ಟಿದ್ರೂ ಅದು ನಿಮ್ಮ ಬಾಡಿ ಫ್ರೀಕ್ವೆನ್ಸೀಸನ್ನು ಚೇಂಜ್ ಮಾಡ್ತಾ ಇದೆ. ಏನೇ ಆಗಲಿ, ಶಬ್ದಗಳಾಗಲಿ, ಕಲರ್ಸ್ ಆಗಲಿ, ವಾಸನೆಗಳಾಗಲಿ, ಬೇರೆಯೊಬ್ಬರು ಮೂಡ್ಸ್ ಅಂದರೆ ಭಾವನೆಗಳಾಗಲಿ, ಏನೇ ಆಗಲಿ, ಇದೆಲ್ಲ ನಿಮ್ಮ ಒಳಗೆ ಹೋಗ್ತಾ ಇದೆ, ನಿಮ್ಮ ಬಾಡಿ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ತಾ ಇದೆ. ಒಬ್ಬರ ಮನೆಗೆ ಗುರುಗಳು ಪತ್ರಿಜಿ ಹೋಗಿದ್ರು. ಅಲ್ಲಿ ನೋಡಿದ್ರೆ ಮನೆ ಒಳಗೆ ಎಷ್ಟೋ ಗಿಡಗಳಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹತ್ರ ಹೋಗಿ ಮುಟ್ಟಿದ್ರೆ ಎಲ್ಲ ಪ್ಲಾಸ್ಟಿಕ್. ಅವ್ರು ಒಂದೇ ಹೇಳಿದ್ರು, ರಿಮೂವ್ ಆಲ್ ದೀಸ್ ಥಿಂಗ್ಸ್. ನೋಡೋಕ್ಕೆ ಚೆನ್ನಾಗಿದೆ ಅಂದರೆ ಅದರೊಳಗೆ ಜೀವ ಅನ್ನೋದು ಇಲ್ಲ. ಅದನ್ನು ನಾವು ನೋಡಿದರೆ ಆ ಒಂದು ಆರ್ಟಿಫಿಷಿಯಲ್ ಥಿಂಗ್ಸು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಯಾವುದೇ ಒಂದು ಗಾಡಿ ಕಲರ್ಸು, ಅನ್ನೆಸೆಸರಿ ಸೌಂಡ್ಸ್. ಕೆಲವೊಬ್ಬರು ಮನೆಗಳಲ್ಲಿ ನಾನು ನೋಡಿದ್ದೀನಿ, 24 ಗಂಟೆ ಟಿವಿಯಲ್ಲಿ ನ್ಯೂಸ್ ಹಾಕಿ ಹಂಗೆ ಬಿಡ್ತಾರೆ. ಇವರು ಊಟ ಮಾಡ್ತಾ ಇರ್ತಾರೆ, ಬೇರೆ ಫೋನ್ ಮಾತಾಡ್ತಾ ಇರ್ತಾರೆ, ಮಲಗ್ತಾರೆ. ಆದರೆ ಆ ನ್ಯೂಸು, ಈ TV ಸೀರಿಯಲ್ಗಳು ಹೋಗ್ತಾನೇ ಇದೆ ಒಳಗೆ. ಅದು ನಿಮ್ಮ ಒಳಗೆ ಬಾಡಿ ಫ್ರೀಕ್ವೆನ್ಸಿಯನ್ನು ಡ್ಯಾಮೇಜ್ ಮಾಡ್ತಾ ಇದೆ. ನಾನು ನ್ಯೂಸು ಓದ್ತೀನಿ, ನೋಡಲ್ಲ. ಮೊಬೈಲಲ್ಲಿ ಇಲ್ಲಾಂದರೆ ಸಿಸ್ಟಮಲ್ಲಿ ಕೂತ್ಕೊಂಡು ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ಡೈಲಿ ಒಂದು 5 ನಿಮಿಷ ನೋಡ್ತೀನಿ, ಓದ್ತೀನಿ. ಆವಾಗ ನನ್ನ ಕಂಟ್ರೋಲಲ್ಲಿ ಇದೆ. ನನ್ನ ಹಳೆ ಮನೆಯಲ್ಲಿ, ನಮ್ಮ ಹೌಸ್ ಓನರ್ ಮನೆಗೆ ಯಾವಾಗ ಹೋಗಿದ್ರೂ ಜೋರಾಗಿ ಮನೆಯಲ್ಲಿ ನ್ಯೂಸ್ ಚಾನಲ್ಸು ಹೋಗ್ತಾನೇ ಇರುತ್ತದೆ. ಅದು ಕಂಟಿನ್ಯೂಸ್ ಆಗಿ ಹೋಗಿ ಹೋಗಿ ಇಲ್ಲಿಂದ ಹೋಗಿ ಇಲ್ಲೇ ಫೀಡ್ ಆಗ್ತಾನೇ ಇರುತ್ತದೆ. ಆವಾಗ ನಿಮ್ಮ ಒಳಗೆ ಇರೋದು ಮನಸ್ಸು, ಭಾವನೆಗಳು, ಶರೀರ, ಫ್ರೀಕ್ವೆನ್ಸಿ ಎಲ್ಲ ಡ್ಯಾಮೇಜ್ ಆಗ್ತಾಯಿದೆ. ನಿಮ್ಮ ಪರಿಸರಗಳು, ನಿಮ್ಮ ಸುತ್ತಮುತ್ತ ಇರೋ ಜನರು, ನಿಮ್ಮ ಬಾಡಿ ಫ್ರೀಕ್ವೆನ್ಸಿ, ಮನೋ ಫ್ರೀಕ್ವೆನ್ಸಿ, ಭಾವನೆಗಳ ಫ್ರೀಕ್ವೆನ್ಸಿನ ಆಲ್ಟರ್ ಮಾಡ್ತಾನೆ ಇರ್ತಾರೆ. ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಕೆಲವೊಂದು ಅಭ್ಯಾಸ ಮಾಡಬೇಕು, ಹ್ಯಾಬಿಟ್ಸನ್ನು ಚೇಂಜ್ ಮಾಡಬೇಕು. ಶರೀರವನ್ನು ಶುದ್ಧವಾಗಿ ನೀವು ಇಟ್ಕೊಂಡಿರಬೇಕು. ಆ ಥರನೇ ನಿಮ್ಮ ಪರಿಸರಗಳನ್ನು ತುಂಬ ನೀಟಾಗಿ, ಕ್ಲೀನಾಗಿ ಇರಬೇಕು. ನೀವು ನೋಡೋ ಪ್ರತಿಯೊಂದು ಕಲರು, ನೀವು ಕೇಳೋ ಪ್ರತಿಯೊಂದು ಸೌಂಡು, ನೀವು ನಿಮ್ಮ ಒಳಗೆ ಹೋದ ಪ್ರತಿಯೊಂದು ವಾಸನೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ಆಲ್ಟರ್ ಮಾಡ್ತಾ ಇದೆ ಮಾಸ್ಟರ್ಸ್.
ನಾನು ಎಲ್ಲಿ ಹೋಗಿದ್ರು, ಬೇರೆ ಕಡೆ ನಾವು ಹೋಗಿದ್ರೆ ನಮ್ಮ ಕಂಟ್ರೋಲ್ ಇರಲ್ಲ. ಬಟ್ ಆಫೀಸಲ್ಲಿ ನನ್ನ ರೂಮು, ಮನೆಯಲ್ಲಿ ನಾನು ಎಲ್ಲಿ ಸೆಷನ್ಸ್ ಕೊಡ್ತಾ ಇದ್ದೀನಿ, ಎಲ್ಲಿ ಮಲಗ್ತಾ ಇದ್ದೀನಿ, ಆ ಎಲ್ಲ ಪ್ಲೇಸಸ್ಸನ್ನು ಅದು ದೇವಸ್ಥಾನ ಥರ ಇಟ್ಕೋಬೇಕು, ಶುದ್ಧವಾಗಿರಬೇಕು. ಫ್ರೀಕ್ವೆನ್ಸೀಸ್, ಸೌಂಡ್ಸ್, ಕಲರ್ಸ್ ಇದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನೇ ಇರುತ್ತದೆ. ಎಲ್ಲಿ ಹೋಗಿದ್ರೂ ನ್ಯಾಚುರಲ್ ಬೆಳಕು, ನ್ಯಾಚುರಲ್ ಗಾಳಿ ಅನ್ನೋದು ಎಲ್ಲ ಕಡೆನೂ ಇರಬೇಕು. ಇದನ್ನು ನಮ್ಮ ಮೆಡಿಟೇಷನ್ಗೆ, ನಮ್ಮ ಈ ಮೂಡ್ಸನ್ನು ತುಂಬ ಟ್ರಾನ್ಸ್ಫರ್ ಮಾಡುತ್ತದೆ. ಇದೆಲ್ಲ ಚೇಂಜ್ ಮಾಡಬೇಕು ಅಂದರೆ ನಾನು ಫಸ್ಟು ಮಾಡೋದು ಏನು ಅಂದರೆ, ನನ್ನ ಸುತ್ತಮುತ್ತ ಇರೋದು ಎಲ್ಲ ಪ್ಲೇಸಸ್ಸಲ್ಲೇನು ಪಿರಮಿಡ್ಸನ್ನು ಹಾಕ್ತೀನಿ. ಈಗ ನಾನು ಹೊಸ ಆಫೀಸ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. November 11th ಇನಾಗ್ರೇಷನ್ ಇದೆ. ಆ ಆಫೀಸ್ಗೆ ನಾನು ಏನು ಮಾಡಿದ್ದೀನಿ ಅಂದರೆ, ಕಂಪ್ಲೀಟ್ ಮನೆಗೆ ಅವರು ಒಂದು ಡೂಪ್ಲೆಕ್ಸ್ ಹೌಸ್, ಅದು ಕೆಳಗೆ ದೊಡ್ಡ ಮೆಡಿಟೇಷನ್ ಸೆಂಟರು, ಮೇಲೆ ಆಫೀಸು, ಟಾಪ್ ಫ್ಲೋರಲ್ಲಿ 15x15 ಪಿರಮಿಡು ಕಟ್ತಾ ಇದ್ದೀನಿ ನಾನು. ಚೆನ್ನಾಗಿದೆ. ಬಟ್ ಏನು ಮಾಡಿದ್ದೀನಿ ಫಸ್ಟು ಅಂದರೆ, ಒಂದು 50 ಪಿರಮಿಡ್ಸ್ ಎಲ್ಲ ಕಡೆ ಇಟ್ಟು ಬಂದಿದ್ದೀನಿ ನಾನು. ಟೈಮ್ ಇದೆ ಅಲ್ವಾ? ಯಾವಾಗ ಆ ಪಿರಮಿಡ್ಸ್ ನಾನಲ್ಲಿ ಇಡ್ತೀನೋ, ಆ ಪ್ಲೇಸಸ್, ಆ ಪರಿಸರಗಳಲ್ಲಿ ಯಾರು ಭಾವನೆಗಳಿದೆಯೋ, ಆಲೋಚನೆಗಳಿದೆಯೋ, ಏನೇನು ಮಾಡಿದ್ದಾರೋ ಎಲ್ಲನೂ ಕಳೆದೋಗುತ್ತೆ, ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಆವಾಗ ಒಂದು ಆಫೀಸ್ ಆಗಲಿ, ಮನೆ ಆಗಲಿ, ಆ ಫ್ರೀಕ್ವೆನ್ಸೀಸ್, ವೈಬ್ರೇಷನ್ಸ್ ಅನ್ನೋದು ಜಾಸ್ತಿ ಆಗುತ್ತದೆ. ಆವಾಗ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ತುಂಬ ಡೀಪಾಗಿ ಹೋಗ್ತೀವಿ ನಾವು. ಕಣ್ಣು ಮುಂಚೆ ಒಂದು ಟೇಬಲಲ್ಲಿ ನಾವು ಕೂತ್ಕೊಂಡಿದ್ರು ಪ್ರತಿಯೊಂದು ಆಬ್ಜೆಕ್ಟು ಕ್ಲಿಯರಾಗಿ, ನೀಟಾಗಿ, ಡಸ್ಟ್ ಇಲ್ಲ ಅಂತ ನಾವು ಆರ್ಗನೈಸ್ ಆಗಿ ಇಟ್ಕೊಂಡಿದ್ರೆ, ಅದನ್ನ ಮೈಂಡ್ ಒಳಗೆ ಥಾಟ್ಸ್ನು ತುಂಬ ಆರ್ಗನೈಸ್ಡ್ ಆಗಿರುತ್ತೆ. ಹೇಳ್ಬಾರ್ದು, ಕೆಲವೊಬ್ಬರು ಫ್ರೆಂಡ್ಸು ಮನೆಗೆ ನಾನು ಹೋಗಿದ್ರೆ ಆ ಬಟ್ಟೆಗಳು, ಆ ಪರಿಸರಗಳು ನೋಡಿದರೆ ಒಂದು ಕ್ಷಣನೂ ಇಲ್ಲಿ ಇರಬಾರ್ದು ಅಂತ ಅನ್ನಿಸ್ತದೆ. ಯಾಕೆಂದರೆ ಅದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಮತ್ತೆ ಅದೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು. ಸೊ ಒಂದು ಕಡೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಒಂದು ಕಡೆ ನಾವೆಲ್ಲ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಇದೆಲ್ಲ ಪರಿಸರಗಳನ್ನು, ನಮ್ಮ ಸುತ್ತಮುತ್ತ ಇರೋ ಜನರು, ಇದನ್ನು ನಾವು ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಿದ್ರೆ, ಯಾಕೆಂದರೆ ಇದು ನಮ್ಮ ಇಚ್ಛಾಶಕ್ತಿಯಿಂದ ತುಂಬ ಭಾಳ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಯುಕ್ತೇಶ್ವರ ಗಿರಿ ಹೇಳಿದ್ರಿ. ನಿಮ್ಮ ಇಚ್ಛಾಶಕ್ತಿಯಿಂದ ಇನ್ನೂ ಭಾಳ ಶಕ್ತಿ ಯಾವುದಕ್ಕೆ ಇದೆ ಅಂದರೆ ಪರಿಸರಗಳು, ನಮ್ಮ ಸುತ್ತಮುತ್ತ ಇರೋ ಜನರಿಗೆ. ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸು ಯಾವ ಥರ ಇರಬೇಕು ಅಂದರೆ, ನಮ್ಮನ್ನು ಮೋಟಿವೇಟ್ ಮಾಡಬೇಕು, ಪಾಸಿಟಿವ್ ಆಗಿರಬೇಕು. ಇಲ್ಲ ಅಂದರೆ ಲಿಟಲ್ ಟೈಮ್ ಇಸ್ ಓಕೆ, ಜಾಸ್ತಿ ಅವ್ರ ಹತ್ರ ಸ್ಪೆಂಡ್ ಮಾಡಿದರೆ ಮೈಂಡ್ ಡ್ಯಾಮೇಜ್ ಆಗುತ್ತದೆ. ಏನೇ ಆಗಲಿ ಇವತ್ತು ನೋಡ್ಕೊಳ್ಳಿ, ನಿಮ್ಮ ಒಂದು ಬ್ಯಾಗ್ ಆಗಲಿ, ನಿಮ್ಮ ಆಫೀಸ್ ಟೇಬಲ್ ಆಗಲಿ, ಮನೆ ಆಗಲಿ, ಯಾವ ಒಂದು ವಿಷಯ, ಯಾವ ಒಂದು ಪರಿಸರಗಳು, ಯಾವ ಒಂದು ಕಲರ್ಸು, ಸೌಂಡ್ಸು, ಮೂಡ್ಸು, ಸ್ಮೆಲ್ಸು, ಇದೆಲ್ಲ ಏನು ನಿಮ್ಮನ್ನು ಡ್ಯಾಮೇಜ್ ಮಾಡ್ತದೆ ನೋಡಿ. ಗಿಡಗಳನ್ನು ಇಡಿ, ಪಿರಮಿಡ್ಸನ್ನು ಇಡಿ, ಆವಾಗ ನೋಡಿ ವಿತಿನ್ ಫ್ಯೂ ಡೇಸ್ ಈ ಎನರ್ಜೀಸು, ಫ್ರೀಕ್ವೆನ್ಸೀಸ್ ಅನ್ನೋದು ಹೆಂಗೆ ಚೇಂಜ್ ಆಗುತ್ತೆ ಅಂತ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್.